ಮುಂದುವರಿದ ಭಾಗವನ್ನ ನೋಡೋಣ. ಈ ಸಾಲುಗಳನ್ನು ಮತ್ತೊಮ್ಮೆ ನೋಡಿಕೊಂಡು ಮುಂದಕ್ಕೆ ಬರೋಣ. ಈಗ ದುರ್ಯೋಧನ ದ್ರೋಣಾಚಾರ್ಯರ ಬಳಿಗೆ ಬಂದಿದ್ದಾನೆ. ದ್ರೋಣಾಚಾರ್ಯರ ಶವದ ಮುಂದೆ ನಿಂತಿದ್ದಾನೆ. ಆ ದ್ರೋಣಾಚಾರ್ಯರ ಶವದ ಮುಂದೆ ನಿಂತಹ ದುರ್ಯೋಧನ ಶವದ ಸ್ಥಿತಿಯನ್ನು ನೋಡಿ ಏನು ಹೇಳ್ತಾನೆ ಅನ್ನುವುದು ಮುಂದಿನ ಪದ್ಯಭಾಗ. ಇದರ ಮತ್ತೊಮ್ಮೆ ನೋಡ್ಕೊಳ್ಳಿ. ಅಂತೂ ಈ ರೀತಿಯಾಗಿ ನಿಸರ್ಗ ದುಷ್ಟ, ಸ್ವಭಾವತಃ ದುಷ್ಟನಾದ ಅಥವಾ ಕೆಟ್ಟವನಾದ ದೃಷ್ಟದ್ಯುಮ್ನ, ದೃಪದ ರಾಜನ ಮಗನಾದಂತಹ ದೃಷ್ಟದ್ಯುಮ್ನನು ಕಚ ನಿಗ್ರಹಕಾರ, ಕಚ ಅಂದ್ರೆ ತಲೆಗೂದಲು, ತಲೆಗೂದಲನ್ನ ನಿಗ್ರಹಕರ ಹಿಡಿದುಕೊಂಡು ಮೌಳಿ ವಿಲುಳಿತ, ಮೌಳಿ ಅಂದ್ರೆ ತಲೆ, ತಲೆಯನ್ನ ತಿರುಚಿದಂತಹ ಅಥವಾ ತಲೆಯ ಕೂದಲನ್ನ ಹಿಡಿದುಕೊಂಡು ಎಳೆದಾಡಿದಂತಹ ಸ್ಥಿತಿಯಲ್ಲಿ ಬಿದ್ದಿರುವಂತಹ ಭಾರದ್ವಾಜನ್, ಭಾರದ್ವಾಜ ಅಂದ್ರೆ ದ್ರೋಣಾಚಾರ್ಯರ ಇರವಂ, ಇರುವಂತಹ ಸ್ಥಳವನ್ನ ರಾಜರಾಜಂ, ರಾಜರಲ್ಲಿ ರಾಜನಾದಂತಹ ದುರ್ಯೋಧನನು ನೋಡಿ ಏನು ಹೇಳ್ತಾನೆ ಅನ್ನುವುದು ಮುಂದಿನ ಭಾಗ. ಮುಂದಿನ ಭಾಗವನ್ನ ನೋಡ್ಕೊಳ್ಳಿ. ದ್ರೋಣಾಚಾರ್ಯರನ್ನ ಕುರಿತು ಹೇಳುವಂತಹ ಪದ್ಯವೇ ಮುಂದಿನದು. ಅರಿಯಮೇ ಬಿಲ್ಲ ಭಿನ್ನಣಕ್ಕೆ, ಅರಿಯಮೇ ಬಿಲ್ಲ ಭಿನ್ನಣಕ್ಕೆ ಕಾಂಡೀವಿಯಲ್ತು ಪಿನಾಕಪಾಣಿಯುಂ ನೆರೆಯನ್, ಪಿನಾಕಪಾಣಿಯುಂ ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕೆ, ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕೆ. ಅದು ಸರಿಯಾಗಿ ಬಿಡಿಸ್ಕೋಬೇಕು. ಗೆಲಲ್ಕದು ಅಂತ ಇದೆ, ಅದನ್ನ ಬಿಡಿಸ್ಕೊಂಡ್ರೆ ಗೆಲಲ್ಕೆ ಅದು. ನಿಮ್ಮ ಉಪೇಕ್ಷೆಯೇಂ, ನಿಮ್ಮ ಉಪೇಕ್ಷೆಯೇಂ ಎಂದರಿಯನ್, ಎಂದರಿಯನ್. ನೆಕ್ಸ್ಟ್, ಇದನ್ನ ಕರ್ಮವಶಂ, ಇದನ್ನ ಕರ್ಮವಶಂ ಎಂದರಿಯೇಂ, ಇದನ್ನ ಕರ್ಮವಶಂ ಎಂದರಿಯೇಂ. ನಿಮಗಿಂತು ಸಾವು, ನಿಮಗಿಂತು ಸಾವು ಈ ತೆರದಿನ ಕಾರಣಂ ನೆರೆಯೇ ಸಂಭವಿಸಿರ್ತುದೋ ಎಂಬ ಸಂಭವ, ನೆರೆಯೇ ಸಂಭವಿಸಿರ್ತುದೋ ಎಂಬ ಸಂಭವ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಅರಿಯಮೇ ಬಿಲ್ಲ ಭಿನ್ನಣಕ್ಕೆ, ಅರಿಯಮೇ, ಅರಿ ನಾನಾರ್ಥಕ್ಕೆ ಕೇಳುವಂತಹ ಪದ ಇದು. ಅರಿ ಅಂದ್ರೆ ಒಂದು ಅರ್ಥ ತಿಳಿ, ಇನ್ನೊಂದು ಅರ್ಥವೂ ಇದೆ, ವೈರಿ ಅಥವಾ ಶತ್ರು. ಇನ್ನೊಂದು ಅರ್ಥ ಇದೆ, ಕತ್ತರಿಸು ಅನ್ನುವ ಅರ್ಥ. ನೋಡಿ, ಈ ಪದ್ಯ ಭಾಗದಲ್ಲಿ ಈ ಪದ ಈ ಮೂರೂ ಅರ್ಥಗಳಲ್ಲಿ ಬಳಕೆ ಆಗುತ್ತೆ. ಕಡಿಮೆ ಅಂದ್ರೂ 5-6 ಸಲ ಈ ಪದ ಬರುತ್ತೆ ಈ ಪದ್ಯದೊಳಗಡೆ. ಈ ಮೂರೂ ಅರ್ಥಗಳಲ್ಲಿ ಈ ಪದ ಬಳಕೆಯಾಗುತ್ತೆ. ಇಲ್ಲಿ ನೀವು ತಿಳಿ ಅಥವಾ ಅರ್ಥದಲ್ಲಿ ತಗೋಬೇಕು. ಅರಿಯಮೇ, ಅರಿಯಮೇ ತಿಳಿದಿಲ್ಲವೇ, ಏನನ್ನ ಬಿಲ್ಲ ಭಿನ್ನಣಕ್ಕೆ. ಬಿಲ್ಲ ಭಿನ್ನಣ ಅಂದ್ರೆ ಬಿಲ್ಲಿನ ಸಾಮರ್ಥ್ಯವನ್ನು. ಅರಿಯಮೇ ಬಿಲ್ಲ ಭಿನ್ನಣಕ್ಕೆ, ತಿಳಿದಿಲ್ಲವೇ ನಿಮ್ಮ ಬಿಲ್ಲಿನ ಸಾಮರ್ಥ್ಯವನ್ನು. ಇಲ್ಲಿ ಪ್ರಶ್ನಾರ್ಥಕವಾಗಿ ವಾಕ್ಯ ಉಂಟಾಗುತ್ತೆ, ಪ್ರಶ್ನಾರ್ಥಕವಾಗಿ ಕೇಳ್ತಿದ್ದಾನೆ. ತಿಳಿದಿಲ್ಲವೇ ನಿಮ್ಮ ಬಿಲ್ಲಿನ ಸಾಮರ್ಥ್ಯವನ್ನು ಅಂದ್ರೆ ಅದರ ಅರ್ಥ ನಿಮ್ಮ ಬಿಲ್ಲಿನ ಸಾಮರ್ಥ್ಯವನ್ನು
ನಾವು ತಿಳಿದಿದ್ದೇವೆ. ನಿಮ್ಮ ಬಿಲ್ಲಿನ ಸಾಮರ್ಥ್ಯವನ್ನು ನಾವು ತಿಳಿದಿದ್ದೇವೆ. ಆ ಅರ್ಥವನ್ನು ಕೊಡುತ್ತೆ. ಅಂದ್ರೆ ದ್ರೋಣಾಚಾರ್ಯನ ಸಾಮರ್ಥ್ಯವನ್ನ, ಪರಾಕ್ರಮವನ್ನ ತಿಳಿದುಕೊಂಡಿದ್ದವನೇ. ಯಾಕೆಂದ್ರೆ ದ್ರೋಣಾಚಾರ್ಯ ಈ ದುರ್ಯೋಧನನಿಗೆ ಗುರುಗಳು. ಗುರುಗಳ ಸಾಮರ್ಥ್ಯ ಏನು, ಗುರುಗಳ ಶಕ್ತಿ ಏನು ಅನ್ನುವುದು ಈ ದುರ್ಯೋಧನನಿಗೆ ಗೊತ್ತಿತ್ತು. ಹಾಗಾಗಿಯೇ ಆ ಸತ್ತು ಬಿದ್ದಿರುವಂತಹ ದ್ರೋಣಾಚಾರ್ಯರ ಮುಂದೆ ಈ ಮಾತುಗಳನ್ನು ಹೇಳ್ತಾನೆ. ಅರಿಯಮೇ ಬಿಲ್ಲ ಬಿನ್ನಣಕ್ಕೆ, ಅರಿತಿಲ್ಲವೇ ನಾವು ನಿಮ್ಮ ಬಿಲ್ಲಿನ ಸಾಮರ್ಥ್ಯವನ್ನು. ಅಂದರೆ ನಿಮ್ಮ ಬಿಲ್ಲಿನ ಸಾಮರ್ಥ್ಯವನ್ನು ನಾವು ಅರಿತಿದ್ದೇವೆ, ನಾವು ತಿಳಿದಿದ್ದೇವೆ. ಕಾಮ ಗಾಂಡೀವಿಯಲ್ತು ಪಿನಾಕಪಾಣಿಯುಂ ನೆರೆಯನ್, ಪಿನಾಕಪಾಣಿಯುಂ ನೆರೆಯನ್. ಗಾಂಡೀವಿಯಲ್ತು ಪಿನಾಕಪಾಣಿಯುಂ ನೆರೆಯನ್, ಇದಿಚ್ಚಿ ನಿಮ್ಮೊಡನೆ ಕಾದಿಗೆಲಲ್ಗೆ. ಇದಿಷ್ಟು ಎರಡನೇ ವಾಕ್ಯ. ಗಾಂಡೀವಿಯಲ್ತು, ಗಾಂಡೀವಿ ಅಂದ್ರೆ ಅರ್ಜುನ, ಅರ್ಜುನನಿಗೆ ಇದ್ದಂತಹ ಮತ್ತೊಂದು ಹೆಸರು. ಅರ್ಜುನನಲ್ಲ, ಗಾಂಡೀವಿಯಲ್ತು ಅಂದ್ರೆ ಅರ್ಜುನನಲ್ಲ, ಸಾಕ್ಷಾತ್ ಪಿನಾಕಪಾಣಿಯು. ಪಿನಾಕಪಾಣಿ ಅಂದ್ರೆ ಪಿನಾಕ ಅಂದ್ರೆ ಏನು? ಪಿನಾಕ ಅಂದ್ರೆ ಪಿನಾಕ ಅಂದ್ರೆ ತ್ರಿಶೂಲ. ಪಾಣಿ ಅಂದ್ರೆ ಧರಿಸಿದವನು, ಪಾಣಿ ಅಂದ್ರೆ ಧರಿಸಿದವನು. ಪಿನಾಕ ಅಂದ್ರೆ ತ್ರಿಶೂಲ, ತ್ರಿಶೂಲವನ್ನ ಧರಿಸಿದವನು ಅಂದ್ರೆ ತ್ರಿಶೂಲವನ್ನ ಹಿಡಿದವನು. ಪಿನಾಕಪಾಣಿ ಅಂದ್ರೆ ಶಿವ. ಗಾಂಡೀವಿಯಲ್ತು ಅರ್ಜುನನಲ್ಲ, ಪಿನಾಕಪಾಣಿಯು ಸಾಕ್ಷಾತ್ ಶಿವನೇ. ನೆರೆಯನ್ ಅನ್ನೋ ಪದವನ್ನ ಕೊನೆಗೆ ಇಟ್ಕೊಳ್ತೀನಿ. ನಿಮ್ಮೊಡನೆ, ನಿಮ್ಮೊಡನೆ, ನಿಮ್ಮೊಡನೆ ಅಂದ್ರೆ ನಿಮ್ಮ ಜೊತೆಯಲ್ಲಿ. ಕಾದಿ ಗೆಲ್ಲಲ್ಕೆ, ಕಾದಿ ಯುದ್ಧವನ್ನ ಮಾಡಿ, ಗೆಲ್ಲಲ್ಕೆ ಗೆಲ್ಲುವುದಕ್ಕೆ. ನೆರೆಯನ್, ನೆರೆಯನ್ ಅಂದ್ರೆ ಸಮರ್ಥ. ಗಾಂಡೀವಿಯಲ್ತು ಪಿನಾಕಪಾಣಿಯು ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲ್ಲಲ್ಕೆ ನೆರೆಯನ್. ಅರ್ಜುನನಲ್ಲ, ಸಾಕ್ಷಾತ್ ಶಿವನೂ ಕೂಡ ನಿಮ್ಮ ಜೊತೆಯಲ್ಲಿ ಯುದ್ಧವನ್ನ ಮಾಡಿ ಗೆಲ್ಲುವುದಕ್ಕೆ ಸಮರ್ಥ. ಅಂದ್ರೆ ಅದರ ಅರ್ಥ ಶಿವನೂ ಕೂಡ ಯುದ್ಧದಲ್ಲಿ ನಿಮ್ಮನ್ನ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಶಕ್ತಿ, ಸಾಮರ್ಥ್ಯವನ್ನ, ಪರಾಕ್ರಮವನ್ನ ಹೊಂದಿದ್ದಂಥವರು ನೀವು. ಹೀಗಿರುವಾಗ ಕೌರವರಿಗೆ ಸೋಲಾಗಿದೆ. ಇಲ್ಲಿ ದುರ್ಯೋಧನ ಹೇಳ್ತಿದ್ದಾನೆ, ಅದು ನಿಮ್ಮುಪೇಕ್ಷೆ, ಅದು ನಿಮ್ಮುಪೇಕ್ಷೆ ಎಂದರಿಯನ್. ಇದು ಅದು ನಿಮ್ಮ ಉಪೇಕ್ಷೆಯೇ. ಉಪೇಕ್ಷೆ ಅಂದ್ರೆ ಉದಾಸೀನ, ಉದಾಸೀನ, ನೆಗ್ಲೆಕ್ಟ್ ಅಂತಿರಲ್ಲ, ಉದಾಸೀನತೆ. ಅದು ಅಂತ ಇದೆಯಲ್ಲ, ಅದು ಅಂದ್ರೆ ಯಾವುದು? ಕುರುಕ್ಷೇತ್ರದಲ್ಲಾಗಿರುವ ಸೋಲು. ಕುರುಕ್ಷೇತ್ರದಲ್ಲಿ ಕೌರವರಿಗೆ ಸೋಲಾಗಿದೆ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಆಗಿರುವಂತಹ ಸೋಲು ನಿಮ್ಮ ಉಪೇಕ್ಷೆಯಿಂದಲೇ, ನಿಮ್ಮ ಉದಾಸೀನತೆಯಿಂದಲೇ ಅಂತ ಪ್ರಶ್ನೆ ಕೇಳಿದವನು ಮುಂದಕ್ಕೆ ಅವನೇ ಹೇಳ್ತಾನೆ, ಎಂದರಿಯನ್, ಎಂದರಿಯನ್ ಎಂದು ನಾನು ತಿಳಿದಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ನಮಗಾಗಿರುವ ಸೋಲು ನಿಮ್ಮ ಉದಾಸೀನತೆಯಿಂದಾಗಿದೆ ಎಂದು ನಾನು ತಿಳಿದಿಲ್ಲ. ಎಂದರಿಯನ್ ಎಂದು ನಾನು ತಿಳಿದಿಲ್ಲ.
ಇದೆನ್ನ ಕರ್ಮವಶಂ, ಇದು ನನ್ನ ಕರ್ಮದ ಫಲವು ಎಂದರಿಯಂ, ಅದು ಕೂಡ ತಿಳಿದಿಲ್ಲ. ಈ ಕುರುಕ್ಷೇತ್ರ ಯುದ್ಧದ ಸೋಲು ನಿಮ್ಮ ಉದಾಸೀನತೆಯಿಂದ ಆಗಿದೆಯೋ ಅದು ನನಗೆ ಗೊತ್ತಿಲ್ಲ, ಇದು ನನ್ನ ಕರ್ಮದ ಫಲದಿಂದ ಆಗಿದೆಯೋ ಅದು ಕೂಡ ನನಗೆ ತಿಳಿದಿಲ್ಲ. ಆದರೂ ಕೂಡ ನಿಮಗಿಂತು ಸಾವು, ನಿಮಗೆ ಈ ರೀತಿಯ ಸಾವು ಭಯಾನಕವಾದ ಸಾವದು. ತಲೆ ಕೂದಲನ್ನು ಹಿಡಿದು ಎಳೆದಾಡಿ ತಲೆಯನ್ನ ತಿರುಗಿಸ್ಬಿಟ್ಟಿದ್ದಾನೆ. ಒಬ್ಬ ಗುರುಗಳಿಗೆ ಈ ರೀತಿಯ ಸಾವಾಗಿರುವಂಥದ್ದು ತುಂಬಾ ಭಯಾನಕ. ಅದನ್ನೇ ಇಲ್ಲಿ ದುರ್ಯೋಧನ ಹೇಳ್ತಿದ್ದಾನೆ, ನಿಮಗಿಂತು ಸಾವು, ನಿಮಗೆ ಬಂದಿರುವಂತಹ ಈ ರೀತಿಯ ಸಾವು ತೆರದಿನ ಅಕಾರಣವು, ಕಾರಣವೇ ಯಾವುದೇ ಕಾರಣವೇ ಇಲ್ಲದೆ ಬಂದಿರುವುದು, ಯಾವುದೇ ಕಾರಣವಿಲ್ಲದೆ ನೆರೆಯೇ ಬಂದಿದೆಯಲ್ಲ. ನಿಮಗಿಂತು ಸಾವು ಈ ತೆರದಿನ ಅಕಾರಣಂ ನೆರೆ, ನಿಮಗೆ ಬಂದಿರುವಂತಹ ಈ ರೀತಿಯ ಸಾವು ಯಾವುದೇ ಕಾರಣವಿಲ್ಲದೆ ತೆರದಿನ ಅಕಾರಣ, ಅಕಾರಣ ಅಂದ್ರೆ ಕಾರಣವೇ ಇಲ್ಲದೆ, ಕಾರಣವೇ ಇಲ್ಲದೆ ನೆರೆಯೇ ಬಂದಿದೆಯಲ್ಲ. ಕುಂಭ ಸಂಭವ, ಸಂಭವಿಸಿದ್ದುದೋ ಕುಂಭ ಸಂಭವ, ಬಂದು ಸಂಭವಿಸಿದೆಯಲ್ಲ ಕುಂಭ ಸಂಭವನಾದಂತಹ ದ್ರೋಣಾಚಾರ್ಯನೇ ಎಂದು ದ್ರೋಣರ ಮುಂದೆ ದುರ್ಯೋಧನ ತನ್ನ ದುಃಖವನ್ನ ಹೀಗೆ ವ್ಯಕ್ತಪಡಿಸ್ತಾನೆ. ನಿಮಗೆ ಈ ರೀತಿಯ ಸಾವು ಯಾವುದೇ ಕಾರಣವಿಲ್ಲದೆ ಬಂದು ಸಂಭವಿಸಿದೆಯಲ್ಲ, ಕುಂಭ ಸಂಭವನಾದಂತಹ ದ್ರೋಣಾಚಾರ್ಯರೇ ಎಂದು ದುರ್ಯೋಧನ ತನ್ನ ದುಃಖವನ್ನ ಹೊರಹಾಕ್ತಾನೆ. ಆ ದ್ರೋಣಾಚಾರ್ಯರ ಮುಂದೆ ತನ್ನ ದುಃಖವನ್ನ ಹೊರಹಾಕಿದಂತಹ ದುರ್ಯೋಧನ ಮುಂದಕ್ಕೆ ಏನ್ ಮಾಡ್ತಾನೆ ನೋಡಿ, ಮುಂದೆ ವಚನದ ಎಂದು ದುಃಖಂಗೈದು, ಎಂದು ಈ ರೀತಿಯಾಗಿ ದುಃಖಂಗೈದು, ಈ ರೀತಿ ದುಃಖಪಟ್ಟು, ದುಃಖಂಗೈದು ಅಂದ್ರೆ ದುಃಖಪಟ್ಟು, ಕುಂಭ ಸಂಭವನಂ, ಕುಂಭ ಸಂಭವ, ಕುಂಭ ಸಂಭವ ಅಂದ್ರೆ ದ್ರೋಣಾಚಾರ್ಯ, ದ್ರೋಣಾಚಾರ್ಯರನ್ನ ತ್ರಿ ಪ್ರದಕ್ಷಿಣೆಂಗೈದು, ತ್ರಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಬರುತ್ತಿರುವಾಗ ಆ ದಿಶಭಾಗದೋಳ್, ಆ ದಿಶಭಾಗದೋಳ್, ದಿಶಾ ಅಂದ್ರೆ ದಿಕ್ಕು ಅಂತ ಮತ್ತೊಮ್ಮೆ ನೋಡ್ಕೊಳ್ಳಿ. ಎಂದು ಈ ರೀತಿಯಾಗಿ ದುಃಖಂಗೈದು, ದುಃಖಪಟ್ಟು, ಕುಂಭ ಸಂಭವನಂ ದ್ರೋಣಾಚಾರ್ಯರನ್ನ ತ್ರಿಪ್ರದಕ್ಷಿಣೆಂಗೈದು, ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಬರುತ್ತಿರುವಾಗ ಈ ರೀತಿ ದುರ್ಯೋಧನನು ದುಃಖಪಟ್ಟು ದ್ರೋಣಾಚಾರ್ಯರನ್ನ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಬರುತ್ತಿರುವಾಗ ಆ ದಿಕ್ಕಿನ ಭಾಗದಲ್ಲಿ, ಆ ದಿಶಾ ಭಾಗದೋಳ್, ದಿಶಾ ಅಂದ್ರೆ ದಿಕ್ಕು, ಆ ದಿಕ್ಕಿನ ಭಾಗದಲ್ಲಿ. ಹಾಗಾದ್ರೆ ಆ ದಿಕ್ಕಿನ ಭಾಗದಲ್ಲಿ ಏನನ್ನ ನೋಡ್ತಾನೆ ದುರ್ಯೋಧನ? ಸ್ವಲ್ಪ ಮುಂದಕ್ಕೆ ಬಂದ ಇಲ್ಲ, ದ್ರೋಣಾಚಾರ್ಯರನ್ನ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದಿದ್ದಾನೆ. ಮುಂದಕ್ಕೆ ಬಂದಾಗ ಅವನ ಕಣ್ಣಿಗೆ ಮತ್ತೊಂದು ಕಳೆಬರ, ಮತ್ತೊಂದು ಶವ ಅವನ ಕಣ್ಣಿಗೆ ಬೀಳುತ್ತೆ. ಆ ಶವ ಯಾವುದು?
ಆ ಶವ ಹೇಗಿತ್ತು, ಯಾರದ್ದು ಅನ್ನುವುದನ್ನ ಮುಂದಿನ ಪದ್ಯದಲ್ಲಿ ಕವಿ ಹೀಗೆ ಹೇಳ್ತಾನೆ. ಈಗ ಪದ್ಯವನ್ನ ನೋಡ್ಕೊಂಡು ಅರೆ ಮುಗಿದಿದ್ದ ಕಣ್ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಕಣ್ಮಲರ್ ಅಂತ ಇದೆ ಒಂದು ವರ್ಡು, ಕಣ್ಮಲರ್ ಅಂತ ಇದೆ. ನಾನು ಅದನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಕಣ್ ಅರೆ ಮುಗಿದಿದ್ದ ಕಣ್ ಮಲರ್ ಅಲರ್ಧ ಮೊಗಂ, ಮಲರ್ ಅಲರ್ಧ ಮೊಗಂ. ಪೆನ್ನು ಸರಿಯಾಗಿ ಟೆಕ್ಸ್ಟ್ ಬುಕ್ ಮೇಲೆ ಕೆಲಸ ಮಾಡಿದ್ರೆ ನಾಳೆ ನಾನು ಓದಿಸಿದಾಗ ಓದೋದಕ್ಕೆ ಸುಲಭ ಆಗುತ್ತೆ. ಬರೀ ಕಿವಿಲಷ್ಟೇ ಕೇಳಿಸ್ಕೊಳ್ಳೋದ್ರಿಂದ ಯಾವ ಪ್ರಯೋಜನ ಆಗೋದಿಲ್ಲ. ನೀವೇನ್ ಮಾಡ್ತೀರಿ, ಬರೀ ಕೇಳಿಸ್ಕೊಂಡು ಕೂತಿದ್ದೀರಿ ಅಷ್ಟೇ. ಇಲ್ಲಿ ಹೀಗಿದೆ ಆ ಪದ, ನಾನು ಇದನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಅರೆ ಮುಗಿದಿದ್ದ ಕಣ್, ಇಲ್ಲಿ ನಾವನ್ನ ಅಂತಾಕ್ಷರವಾಗಿ ತೆಗೆದುಕೊಂಡ್ರೆ ಈಗ ನೆಕ್ಸ್ಟ್ ಉಳಿದದ್ದ ಅಕ್ಷರ ಯಾವುದು? ಮಾ. ಯಾಕೆಂದ್ರೆ ಇಲ್ಲಿ ಒತ್ತಕ್ಷರ ಇದೆ. ಮಲರ್ ಇಲ್ಲಿ ತಗೊಂಡೆ. ಇಲ್ಲಿ ಋದ ಅಂತಾಕ್ಷರವಾಗಿ ತೆಗೆದುಕೊಂಡ್ರೆ ಹೇಳ್ತೀರಿ ಎಲ್ಲ ಬರೆದ್ರೆ ಅದನ್ನ ಬರ್ಕೊಳ್ಳೋದಿಲ್ಲ ಅಲ್ವಾ? ಮಾಡ್ಕೋಬೇಕು ಅದನ್ನ. ನೀವು ಜಾಣ್ರಿದ್ದೀರಿ ನೋಡಿ. ಅಲರ್ಧ ಮೊಗಂ, ಅಲರ್ಧ ಮೊಗಂ. ಅರೆ ಮುಗಿದಿದ್ದ ಕಣ್ ಮಲರ್ ಅಲರ್ಧ ಮೊಗಂ ಕಡಿ ಹೋದ ಕೈಯುಂ, ಕಡಿ ಹೋದ ಕೈಯುಂ. ಆ ಮು ಅಂತ ತೆಗೆದುಕೊಂಡಾಗ ಅಲ್ಲಿ ಈಗ ನೆಕ್ಸ್ಟ್ ಸಾಲಿಂದ ಆಸುರ ತರಮಾಗೆ, ಆಸುರ ತರಮಾಗೆ ಕಚ್ಚಿದವುಡುಂ, ಕಚ್ಚಿದ ಔಡುಂ ಬೆರಸನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ, ಬೆರಸನ್ಯ ಶರಪ್ರಹಾರ ಜರ್ಜರಿತ ಶರೀರ ಆಗಿ ನವಲೋಹಿತ ವಾರ್ದಿಯೋಳ್, ನವಲೋಹಿತ ವಾರ್ದಿಯೋಳ್. ಯಾವ ಸ್ವರ ಉಳಿತು? ಮುಂದಿರುವ ಅಕ್ಷರ ಯಾವುದು? ಳು. ಹಳಗನ್ನಡದ ಅಕ್ಷರ ಇದು. ದಾವತ್ತಿದೆ, ಳು ಇದೆ, ಳುಗೆ ದಾವತ್ತಿದೆ. ಅಳ್ದು ಬೀಳ್ದನಂ, ಅಳ್ದು ಬೀಳ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆದಿವೀರನಂ, ಅಭಿಮನ್ಯು ಕುಮಾರನನ್ ಆದಿವೀರನಂ. ಮತ್ತೊಮ್ಮೆ ಅರೆ ಮುಗಿದಿದ್ದ ಕಣ್ ಮಲರ್ ಅಲರ್ಧ ಮೊಗಂ ಕಡಿ ಹೋದ ಕೈಯುಂ ಆಸುರ ತರಮಾಗೆ ಕಚ್ಚಿದವುಡುಂ ಬೆರಸನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ದಿಯೋಳ್ ಅಳ್ದು ಬೀಳ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆದಿವೀರನಂ. ಇಲ್ಲಿ ಕೊನೆ ಸಾಲಿನಲ್ಲಿ ನಮಗೆ ಗೊತ್ತಾಗುತ್ತೆ ದುರ್ಯೋಧನ ನೋಡಿದ್ದು ಯಾರನ್ನ ಅಂತ. ಯಾರನ್ನ ನೋಡ್ದವನು? ಅಭಿಮನ್ಯುವನ್ನ ನೋಡ್ದ. ಆ ಅಭಿಮನ್ಯು ಯಾವ ರೀತಿಯಲ್ಲಿ ಸತ್ತು ಬಿದ್ದಿದ್ದಾನೆ ಅನ್ನುವುದರ ಚಿತ್ರಣವನ್ನ ಪ್ರಸ್ತುತ ಈ ಪದ್ಯ ಭಾಗದಲ್ಲಿ ಕವಿ ಕೊಡ್ತಿದ್ದಾನೆ. ಈಗ ಒಂದೊಂದಾಗಿ ತಗೊಳ್ಳಿ. ಅರೆ ಮುಗಿದಿದ್ದ ಕಣ್, ಅರೆ ಅಂದ್ರೆ ಮುಗಿದಿದ್ದ ಅಂದ್ರೆ ಮುಚ್ಚಿರುವ,
ಕಣ್ಣುಗಳು. ಅರ್ಧ ಮುಚ್ಚಿರುವ ಕಣ್ಣುಗಳು. ಅಭಿಮನ್ಯು ಸತ್ತು ಬಿದ್ದಿದ್ದಾನೆ. ಆ ಅಭಿಮನ್ಯು ಕಣ್ಣನ್ನ ಪೂರ್ತಿಯಾಗಿ ಮುಚ್ಚಿಲ್ಲ, ಪೂರ್ತಿಯಾಗಿ ತೆರೆದೂ ಇಲ್ಲ. ಅರ್ಧ ಮುಚ್ಚಿದಾನೆ, ಅರ್ಧ ತೆರೆದಿಲ್ಲ. ಆ ಅರ್ಧ ಮುಚ್ಚಿರುವಂತಹ ಕಣ್ಣುಗಳು ಕಮ ಮಲರ್ ಅಲರ್ಧ ಮೊಗಂ. ಮಲರ್ ಅಂದ್ರೆ ಹೂ ಅಂತ ಅರ್ಥ. ಮಲರ್ ಹೂ ಅಥವಾ ಪುಷ್ಪ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಗೊತ್ತಾ? ಹೂವಿಗಿರುವಂತಹ ಮತ್ತೊಂದು ಹೆಸರು ಸುಮ. ಸುಮ ಅಂದ್ರೆ ಹೂವು, ಸುಮ. ಮಲರ್ ಅಂತ ಹೇಳಿದ್ರೆ ಹೂ ಅಥವಾ ಪುಷ್ಪ ಅಥವಾ ಸುಮ. ಮಲರ್ ಅಲರ್ಧ ಮೊಗಂ, ಅರಳಿದ ಮೊಗ. ಮೊಗ ಮುಖ, ಮುಖ ಮೊಗ ತತ್ಸಮ ತತ್ವ. ಹಾಗಾಗಿ ಮೊಗ ಅಂದ್ರೆ ಮುಖ ಅಂತ. ಮಲರ್ ಅಲರ್ಧ ಮೊಗಂ, ಹೂವಿನಂತೆ ಅರಳಿರುವಂತಹ ಮುಖ. ನೆಕ್ಸ್ಟ್, ಕಡಿ ಹೋದ ಕೈಯುಂ, ಕತ್ತರಿಸಿ ಹೋದಂತಹ ಕೈಗಳು. ಕತ್ತರಿಸಿ ಹೋದಂತಹ ಕೈಗಳು, ಇದು ಮೂರನೇ ಅಂಶ. ಮೊದಲನೇದು ಅರ್ಧ ಮುಚ್ಚಿರುವ ಕಣ್ಣುಗಳು, ಎರಡನೇದು ಹೂವಿನಂತೆ ಅರಳಿರುವಂತಹ ಮುಖ, ಮೂರನೇದು ಕತ್ತರಿಸಿ ಹೋದಂತಹ ಕೈಗಳು. ನೆಕ್ಸ್ಟ್, ಆಸುರ ತರಮಾಗೆ ಕಚ್ಚಿದ ಅವಡುಂ. ಆಸುರ ಅಂದ್ರೆ ಭಯಾನಕವಾದ. ಆಸುರ ಭಯಾನಕ. ತರಮಾಗೆ ತರ ತರ ರೀತಿ, ಭಯಂಕರವಾದ ರೀತಿಯಲ್ಲಿ ಅಥವಾ ಭಯಾನಕವಾದ ರೀತಿಯಲ್ಲಿ ಕಚ್ಚಿದ. ಕಚ್ಚಿದ ಕಚ್ಚಿದ. ಕೆಳತುಟಿ ಅವಡು. ಅವಡು ಅಂತ ಹೇಳಿದ್ರೆ ಕೆಳತುಟಿ. ಅವಡು ಕೆಳತುಟಿ. ಕೆಳತುಟಿ. ಆಸುರ ತರಮಾಗೆ ಕಚ್ಚಿದವಡು, ಭಯಾನಕವಾದ ರೀತಿಯಲ್ಲಿ ಕಚ್ಚಿದಂತಹ ಕೆಳತುಟಿ. ಅಂದ್ರೆ ಕೆಲವು ಅಪಘಾತಗಳಾದಂತಹ ಸಂದರ್ಭದಲ್ಲಿ ಕೆಲವು ಸತ್ತು ಬಿದ್ದಿರ್ತಾರೆ ನೋಡಿ, ತುಟಿನ ಕೊಚ್ಕೊಂಡೆ ಸತ್ತು ಬಿದ್ದಿರ್ತಾರಲ್ಲ, ಆ ರೀತಿಯಲ್ಲಿ. ಆಸುರ ತರಮಾಗೆ ಕಚ್ಚಿದವಡು, ಭಯಾನಕವಾದ ರೀತಿಯಲ್ಲಿ ಕಚ್ಚಿದಂತಹ ಕೆಳತುಟಿ. ಕಾಮ. ಮುಂದಿದ್ದು ಪೆರಸನ್ಯ. ಪೆರಸನ್ಯ ಅಂದ್ರೆ ಶತ್ರುಗಳ ಶರ. ಶರ ಅಂದ್ರೆ ಬಾಣ, ಪ್ರಹಾರ ಅಂದ್ರೆ ಹೊಡೆತ. ಶತ್ರುಗಳ ಬಾಣದ ಹೊಡೆತದಿಂದ ಪೆರಸನ್ಯ ಶರ ಪ್ರಹಾರ. ಶತ್ರುಗಳ ಬಾಣದ ಹೊಡೆತದಿಂದ ಜರ್ಜರಿತ ಶರೀರನಾಗಿ, ನುಜ್ಜುಗುಜ್ಜಾದ ಶರೀರದವನಾಗಿ. ನವಲೋಹಿತ. ನವಲೋಹಿತ. ಲೋಹಿತ ಅಂದ್ರೆ ರಕ್ತ, ನವ ಅಂದ್ರೆ ಹೊಸ. ಹಾಗಾಗಿ ನವಲೋಹಿತ ಅಂದ್ರೆ ಹೊಸ ರಕ್ತದ. ವಾರ್ಧಿ. ವಾರ್ಧಿ. ವಾರ್ಧಿ ಅಂದ್ರೆ ವಾರಿಧಿ. ವಾರ್ಧಿ ಅಂದ್ರೆ ವಾರಿಧಿ. ವಾರಿಧಿ ಅಂದ್ರೆ ಸಮುದ್ರ. ಹೊಸ ರಕ್ತದ ಸಮುದ್ರ
ಹೊಸ ರಕ್ತದ ಕಡಲಿನಲ್ಲಿ ಅಳ್ತು ಬೀಳ್ದನಂ, ಅಳ್ತು ಮುಳುಗಿ ಬೀಳ್ದನಂ ಬಿದ್ದಿರುವ. ಆ ಪಾಯಿಂಟನ್ನು ಮತ್ತೊಮ್ಮೆ ತಗೊಳ್ಳಿ. ಬೆರಸನ್ಯ ಶರಪ್ರಹಾರ, ಶತ್ರುಗಳ ಬಾಣದ ಹೊಡೆತದಿಂದ ಜರ್ಜರಿತ ಶರೀರನಾಗಿ, ನುಜ್ಜುಗುಜ್ಜಾದ ಶರೀರದವನಾಗಿ, ನವಲೋಹಿತ ಮಾರ್ದಿಯೋಳು ಹೊಸ ರಕ್ತದ ಕಡಲಿನಲ್ಲಿ ಅಳ್ದು ಬೀಳ್ದನಂ, ಮುಳುಗಿ ಬಿದ್ದಿರುವ. ಈ ಗುರುಪತಿ ನೋಡಿ ಕಂಡನಂತ ಇದೆಯಲ್ಲ, ಅದನ್ನ ಕೊನೆಗೆ ಇಟ್ಕೊಳ್ತೇವೆ. ಕೊನೆ ಸಾಲ ಬನ್ನಿ. ಅಭಿಮನ್ಯು ಕುಮಾರನನ್ ಆದಿವೀರನಂ, ಅಲ್ಲಿ ಎರಡು ಪದಗಳಿದ್ದಾವೆ. ಅಭಿಮನ್ಯು ಕುಮಾರನನ್ ಆದಿವೀರನಂ, ಅಲ್ಲೂ ಕೂಡ ಆದಿ ಗೊತ್ತಾಗ್ತಾ ಇದೆಯಾ? ಹೇಗಂದ್ರೆ ಬಿಡಿಸ್ಕೊಳ್ಳೋದು, ಎಲ್ಲಿ ನಾ ಇದೆಯಲ್ಲ, ಅಭಿಮನ್ಯು ಕುಮಾರನನ್ ಅಲ್ಲಿಂದ ತಗೊಂಡೆ, ಇಲ್ಲಿ ಆ ಉಳಿತು. ಆಜೀವೀರನಂ, ಇಲ್ಲಿ ಆಜಿ ಅಂತ ಹೇಳಿದ್ರೆ ಆಜಿ ಅಂತ ಹೇಳಿದ್ರೆ ಯುದ್ಧ ಅಂತ. ಆಜಿ ಅಂದ್ರೆ ಯುದ್ಧ. ಯುದ್ಧ ವೀರನನ್ನ ಅಥವಾ ಯುದ್ಧ ವೀರನಾದ ಅಭಿಮನ್ಯು ಕುಮಾರನನ್ನ ಆಜೀವೀರನಂ ಅಭಿಮನ್ಯು ಕುಮಾರನನ್, ಯುದ್ಧ ವೀರನಾದಂತಹ ಅಭಿಮನ್ಯು ಕುಮಾರನನ್ನ ಗುರುಪತಿ ನೋಡಿ ಕಂಡನ್. ಗುರುಪತಿ ದುರ್ಯೋಧನನು ನೋಡಿ ಕಂಡನು ಅಥವಾ ನೋಡಿದನು. ಈ ರೀತಿಯಲ್ಲಿ ಬಿದ್ದಿರುವಂತಹ ಅಭಿಮನ್ಯು ಕುಮಾರನಲ್ಲ ಯಾರು ನೋಡ್ತಾರೆ? ದುರ್ಯೋಧನ. ಮತ್ತೊಮ್ಮೆ ಇದರ ತಾತ್ಪರ್ಯ ಹೇಳ್ಬಿಡ್ತೇನೆ ಹೊಸ ಕನ್ನಡದಲ್ಲಿ. ಅರ್ಧ ಮುಚ್ಚಿರುವ ಕಣ್ಣುಗಳು, ಹೂವಿನಂತೆ ಅರಳಿರುವಂತಹ ಮುಖ, ಕತ್ತರಿಸಿ ಹೋದಂತಹ ಕೈಗಳು, ಭಯಾನಕವಾದಂತಹ ರೀತಿಯಲ್ಲಿ ಕಚ್ಚಿದಂತಹ ಕೆಳತುಟಿ, ಶತ್ರುಗಳ ಬಾಣದ ಹೊಡೆತದಿಂದ ನುಜ್ಜುಗುಜ್ಜಾದ ಶರೀರದವನಾಗಿ ಹೊಸ ರಕ್ತದ ಕಡಲಿನಲ್ಲಿ ಮುಳುಗಿ ಬಿದ್ದಿರುವ ಯುದ್ಧ ವೀರನಾದಂತಹ ಅಭಿಮನ್ಯು ಕುಮಾರನನ್ನ ಗುರುಪತಿಯಾದ ದುರ್ಯೋಧನನು ನೋಡಿ ಕಂಡನು. ಇಷ್ಟ ಇಲ್ಲಿವರೆಗೂ ಆಗಿತ್ತು ಅನ್ಸುತ್ತೆ ಅಲ್ವಾ? ಓಕೆ, ಗುಡ್. ಈಗ ಮುಂದಿನ ಭಾಗ ಆಗಿರುವುದರಿಂದ ಒಂದೇ ಸಲ. ಈಗ ಮುಂದಿನ ಭಾಗವನ್ನು ನೋಡಿ. ನೆಕ್ಸ್ಟ್ ಪೇಜ್, ಎರಡನೇ ಪುಟ. ಎರಡನೇ ಪುಟದಲ್ಲಿ ಮೊದಲ ಸಾಲು ವಚನ ಅಂತಾತನನ್ ಅಂತ ಇದೆ ಅಲ್ವಾ? ಅದನ್ನು ಸರಿಯಾಗಿ ಬಿಡಿಸ್ಕೋಬೇಕು. ಅಂತಾತನನ್ ಅಂತ ಇದೆ. ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಅಂತಾತನನ್ ಅಹಿಕೇತನಂ ನೋಡಿ. ಅಂತಾತನನ್ ಅಹಿಕೇತನಂ ನೋಡಿ. ಅಂತೂ ಅಂದ್ರೆ ಈ ರೀತಿಯಾಗಿ ಆತನನ್ನು ಇಲ್ಲಿ ಆತ ಅಂದ್ರೆ ಯಾರು? ಅಭಿಮನ್ಯು. ಅಂತಾತನನ್ ಈ ರೀತಿ ಅಭಿಮನ್ಯುವನ್ನು, ಆತನನ್ನು ಅಂದ್ರೆ ಅಭಿಮನ್ಯುವನ್ನು. ಯಾಕಂದ್ರೆ ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾರೆ ಮಾತುಗಳನ್ನ. ದುರ್ಯೋಧನ ಹೇಳ್ತಾ ಇರೋದ್ರಿಂದ ಅಲ್ಲಿರುವಂತಹ ಮತ್ತೊಬ್ಬ ವ್ಯಕ್ತಿ ಯಾರು? ಅಭಿಮನ್ಯು
ಶವವಾಗಿ ಬಿದ್ದಿದ್ದಾನೆ. ಈ ರೀತಿ ಅಭಿಮನ್ಯುವನ್ನ ಅಹಿಕೇತನಂ ನೋಡಿ. ಅಹಿಕೇತನ ಅಂದ್ರೆ ದುರ್ಯೋಧನ. ಇಲ್ಲಿ ಆ ಎರಡು ಪದಗಳಿಗಿರುವ ಅರ್ಥವನ್ನು ಗಮನಿಸಬೇಕು. ಅಹಿ, ಅಹಿ ಅಂದ್ರೆ ಸರ್ಪ, ಹಾವು. ಇನ್ನು ಬೇರೆ ಬೇರೆ ಹೆಸರುಗಳಿದ್ದಾವೆ. ಸರ್ಪ ಅಂತೀವಿ, ಹಾವು ಅಂತೀವಿ, ಹಾಗೆ ಹೇಳಿ ಬೇರೆ ಬೇರೆ ಪದಗಳು. ಉರಗ ಅಂತೀವಿ, ಮಣಿ ಅಂತೀವಿ, ಪನ್ನಗ ಅಂತೀವಿ. ಕಾಳಿಂಗ ಅನ್ನೋದು ಒಂದು ಜಾತಿಯ ಹೆಸರು. ಹಾವಿನಲ್ಲಿ ಒಂದು ಜಾತಿಯ ಹೆಸರು. ಎಲ್ಲಾ ಹಾವುಗಳನ್ನು ನಾವು ಕಾಳಿಂಗ ಅಂತ ಕರೆಯೋದಿಲ್ಲ. ಇಲ್ಲಿ ಹಾವು ಅಷ್ಟೇ. ಅಹಿ ಅಂತ ಹೇಳಿದ್ರೆ ಹಾವು. ಕೇತನ, ಕೇತನ ಅಂತ ಹೇಳಿದ್ರೆ ಬಾವುಟ, ಬಾವುಟ ಅಥವಾ ವಜ. ಗಂಡ ಅನ್ನುವುದು ಹಿಂದಿಯ ಪದ. ನೀವು ಹಿಂದಿ ಪದವನ್ನು ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಹಾಗೆ ಕನ್ನಡದಲ್ಲಿ ಇನ್ನೊಂದು ಪದವೂ ಕೂಡ ಇದೆ, ಪತಾಕೆ. ಪತಾಕೆ, ಪತಾಕೆ ಎನ್ನುವ ಹೆಸರು ಕೂಡ ಇದೆ. ಇಲ್ಲಿ ಸರ್ಪದ ಬಾವುಟವನ್ನ ಉಳ್ಳವನು, ಸರ್ಪದ ಬಾವುಟವನ್ನು ಉಳ್ಳವನು ಯಾರಪ್ಪ ಅಂದ್ರೆ ಅವನೇ ದುರ್ಯೋಧನ. ಹಾಗಾಗಿ ಅಹಿಕೇತನ ಅಂದ್ರೆ ದುರ್ಯೋಧನ. ದುರ್ಯೋಧನನು ನೋಡಿ. ಅಂತಾತನಂ ಅಹಿಕೇತನಂ ನೋಡಿ. ಈ ರೀತಿ ಅಭಿಮನ್ಯುವನ್ನ ದುರ್ಯೋಧನನು ನೋಡಿ ಹೀಗೆ ಹೇಳುತ್ತಾನೆ. ಹೀಗೆ ಹೇಳುತ್ತಾನೆ. ಏನು ಹೇಳ್ತಾನೆ ಅದು ಮುಂದಿನ ಪದ್ಯ ಭಾಗ. ಈಗ ನೋಡ್ಕೊಳ್ಳಿ, ಮುಂದಿನ ಪದ್ಯ ಭಾಗ ಏನಾಗುತ್ತೆ. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ನೀವು. ಇಲ್ಲಿವರೆಗಿನ ಪದ್ಯಗಳಲ್ಲಿ ಏನೋ ಡೌಟ್ಸ್ ಇದೆಯಾ ಕೇಳ್ಕೊಳ್ಳಿ. ಮಾತನಾಡ್ಬೇಕು ನೀವು. ಮಾತನಾಡದಿದ್ರೆ ಬಹಳ ಕಷ್ಟ. ಓಕೆ, ಈಗ ಮುಂದಿನ ಭಾಗ. ಅಂತಾತನಂ ಅಹಿಕೇತನಂ ನೋಡಿ. ಈ ರೀತಿ ಅಭಿಮನ್ಯುವನ್ನ ದುರ್ಯೋಧನನು ನೋಡಿ ಹೀಗೆ ಹೇಳುತ್ತಾನೆ. ಏನ್ ಹೇಳ್ತಾನೆ ಮುಂದೆ ಬನ್ನಿ. ಗುರು ಪಣ್ಣಿದ ಚಕ್ರವ್ಯೂಹ ರಚನೆ. ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲ್. ಪೆರರ್ಗರಿದು ಅಂತ ಇದೆ, ಅಲ್ಲಿ ಎರಡು ವರ್ಡ್ ಇದೆ, ಬಿಡಿಸ್ಕೋಬೇಕು. ಎರಡು ಪದ ಇದೆ. ಪೆರರ್ಗೆ ಅರಿದು, ಪೆರರ್ಗೆ ಅರಿದು ಪುಗಲ್. ಅದಂ ಪೊಕ್ಕು, ಅದಂ ಪೊಕ್ಕು ರಣಾಜೀರದೋಳ್, ರಣಾಜೀರದೋಳ್ ಅರಿನೃಪರನ್ ಇಕ್ಕಿದ. ಅಲ್ಲಿ ಸರಿಯಾಗಿ ಬಿಡಿಸ್ಕೋಬೇಕು. ರಣಾಜೀರದೋಳ್ ಅರಿನೃಪರನ್ ಇಕ್ಕಿದ. ನರಸುತ ರಣಾಜೀರದೋಳ್ ಅರಿನೃಪರನ್ ಇಕ್ಕಿದ. ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಒಳರೆ. ನಿನ್ನೊರೆಗೆ ದೊರೆಗೆ ಗಂಡರು ಒಳರೆ. ಇಲ್ಲಿ ಒಂದು 4 ಪದಗಳು ತುಂಬಾ ಇಂಪಾರ್ಟೆಂಟ್ ಆದಂತಹ ನಾನಾರ್ಥ ಪದಗಳಿದ್ದಾವೆ. ಒಂದೊಂದಾಗಿ ನಾವು ನೋಡ್ತಾ ಹೋದ್ರೆ, ಗುರು, ಗುರು ಅನ್ನುವ ಪದವನ್ನ ನಾನಾರ್ಥಗಳಿಗೆ ಕೇಳ್ತಾರೆ. ಗುರು ಅಂದ್ರೆ ಒಂದು ಅರ್ಥ ಶಿಕ್ಷಕ, ಒಂದು ಅರ್ಥ ಶಿಕ್ಷಕ. ಇನ್ನೊಂದು ಅರ್ಥ ಇದೆ ಗುರು ಅನ್ನುವುದಕ್ಕೆ ಗ್ರಹ. ಗ್ರಹ
ಗುರು ಅನ್ನುವಂತಹ ಒಂದು ಗ್ರಹವು ಕೂಡ ಇದೆ. ಈ ಗುರು ಅನ್ನುವುದಕ್ಕೆ ಇನ್ನೊಂದು ಅರ್ಥವೂ ಇದೆ, ಛಂದಸ್ಸಿನ ಮಾತ್ರೆ ಅಂತ. ನೀವು ಲಘು ಗುರುಗಳಲ್ಲಿ ಗುರುತಿಸ್ತೀರಲ್ಲ, ಛಂದಸ್ಸಿನ ಮಾತ್ರೆ. ಈ ಗುರು ಅನ್ನುವುದಕ್ಕೆ ಇನ್ನೊಂದು ಅರ್ಥವೂ ಇದೆ, ತೂಕವಾದದ್ದು, ತೂಕವಾದದ್ದು ಅಥವಾ 4 ಅರ್ಥಗಳನ್ನು ಒಳಗೊಂಡಿರುವಂತಹ ಪದ ಈ ಗುರು ಅನ್ನುವ ಪದ. ಇಲ್ಲಿ ನಾವು ಶಿಕ್ಷಕ ಅನ್ನೋ ಅರ್ಥದಲ್ಲಿ ತಗೋಬೇಕು, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತೇನೆ. ನೆಕ್ಸ್ಟ್ ಇನ್ನೊಂದು ಪದ ಬಂತು, ಅರಿ. ಅರಿ, ಪೆರರ್ಗೆ ಅರಿದು, ಅರಿ ಅಂತ ಇದು ಮತ್ತೆ ರಿಪೀಟ್ ಆಯ್ತು. ಅಲ್ಲಿ ನಾವು ಯಾವ ಅರ್ಥದಲ್ಲಿ ತಗೊಂಡಿದ್ವಿ? ತಿಳಿ ಅನ್ನೋ ಅರ್ಥದಲ್ಲಿ ತಗೊಂಡಿದ್ವಿ. ಇಲ್ಲಿ ನಾವು ಕತ್ತರಿಸಿ, ಕತ್ತರಿಸು ಅನ್ನೋ ಅರ್ಥದಲ್ಲಿ ತಗೊಂಡಿದ್ವಿ. ಜೊತೆಗೆ ಇನ್ನೊಂದು ಪದ ಇದೆ, ನರ ಅಂತ. ನರಸುತ, ನರ ಅನ್ನುವ ಇನ್ನೊಂದು ಪದ ಇದೆ. ನರ ಅಂದ್ರೆ ಒಂದು ಅರ್ಥ ಮನುಷ್ಯ, ನರ ಅಂದ್ರೆ ಒಂದು ಅರ್ಥ ಮನುಷ್ಯ. ಇನ್ನೊಂದು ಅರ್ಥವೂ ಇದೆ, ದೇಹದೊಳಗಿದವರ ನರಗಳು. ಅವಕ್ಕೆ ಇನ್ನೊಂದು ಶಬ್ದ ಏನಂತೀವಿ? ಅದಕ್ಕೆ ಬೇರೆ ಇನ್ನೊಂದು ಶಬ್ದದಿಂದ ಕರಿತೀವಿ. ಆ ನರದೊಳಗೆ ಏನ್ ಸಂಚಾರ ಆಗುತ್ತೆ? ರಕ್ತನಾಳ ಅಂತ, ರಕ್ತನಾಳ ಅಂತ ಕರಿತೇವೆ. ಇದಕ್ಕೆ ಇನ್ನೊಂದು ಅರ್ಥವೂ ಇದೆ, ನರ ಅಂದ್ರೆ ಅರ್ಜುನ ಅಂತ ಅರ್ಥ. ಅರ್ಜುನನಿಗೂ ಕೂಡ ನರ ಅಂತ ಕರೀತಾ ಇದ್ರು. ಇಲ್ಲಿ ನಾವು ಅರ್ಜುನ ಅನ್ನೋ ಅರ್ಥದಲ್ಲಿ ತಗೋಬೇಕು. ಇನ್ನೊಂದು ಪದ ಇದೆ, ಗಂಡ ಅಂತ. ಕೇಳಿರ್ಲಿಲ್ಲ ನೀವು ಪದವನ್ನ? ಕೇಳಿದಿರ? ಕೇಳಿದ? ಕೇಳಿಲ್ಲ? ಗಂಡ ಅಂದ್ರೆ ಏನು? ಪತಿ ಅಥವಾ ಏನು? ಓಕೆ. ಇದಕ್ಕೆ